ರಕ್ಷಣೆ ಅವರಿಗೆ ಕೊಡಬೇಕು. ಈ ರಾಮ ಭಕ್ತರು ಉಂಟಲ್ಲ, ಅವರನ್ನು ಪುಡಿ ಮಾಡ್ತಾರೆ ಇಂಥ ಹೇಳಿಕೆಗಳನ್ನು ಕೊಟ್ಟರೆ. ನಾನು ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನಿಷ್ಠ ಒಂದು 22ನೇ ತಾರೀಕಿಗೆ ನಿಮ್ಮ ಮನೆಯಲ್ಲೇ ಒಂದು ದೀಪ ಹಚ್ಚಿ ಆ ರಾಮನಲ್ಲಿ ಪ್ರಾರ್ಥನೆ ಮಾಡಿ, ದಯವಿಟ್ಟು ನನಗೆ ಹೊರಗಡೆ ಏನು ತೊಂದರೆ ಆಗದ, ನನಗೆ ರಕ್ಷಣೆ ಕೊಡು ಶ್ರೀರಾಮ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡೋದು ಒಳ್ಳೆಯದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂತೇಳಿದರೆ, ಒಬ್ಬ ಜನಪ್ರತಿನಿಧಿ ಆದವ, ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬ ಜನರಲ್ ಸೆಕ್ರೆಟರಿ ಆಗಿದ್ದವ ಇವತ್ತು ಜನರನ್ನು ಪ್ರಚೋದನೆ ಮಾಡುವಂಥದ್ದು, ಜನರಲ್ಲಿ ಭಯ ಹುಟ್ಟಿಸುವಂಥದ್ದು ಮತ್ತು ಒಂದು ರೀತಿಯಲ್ಲಿ ವಾಸ್ತವಿಕ ವಿಚಾರಕ್ಕೆ ವಿರುದ್ಧವಾಗಿ ಮಾತಾಡುವಂಥದ್ದು, ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಹರಿಪ್ರಸಾದರಲ್ಲಿ ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನೀವೆಲ್ಲವನ್ನು ತಿಳಿದವರು, ರಾಜ್ಯಸಭಾ ಸದಸ್ಯರಾಗಿದ್ದವರು, ಮತ್ತೊಬ್ಬರು ಈ ನಮ್ಮ IPC CRPCಗಳಲ್ಲಿ ಕಾನ್ಸ್ಪಿರಸಿ ಮತ್ತು ಅಬೆಟರ್ ಅಂತ ಹೇಳುವಂಥ 2 ಶಬ್ದ ಇದೆ. ಪ್ರಾಯಶಃ ಇವತ್ತು ನೀವು ಹೇಳಿದ್ದಕ್ಕೆ ಈ 2 ಶಬ್ದಗಳೇ ಅಪ್ಲೈ ಆಗ್ತದೆ. ನಿಮ್ಮನ್ನು ತಕ್ಷಣ ಬಂಧನ ಮಾಡಬೇಕು. ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಕೇಂದ್ರ ಸರ್ಕಾರವೂ ಆಗ್ರಹ ಮಾಡ್ತೀನಿ. ಯಾಕಂತ ಹೇಳಿದರೆ, ಇವತ್ತಿನವರ ಆ್ಯಕ್ಟಿವಿಟಿ ನೋಡಿದರೆ ಕೇವಲ ಅವರು IPC CRPC ವ್ಯಾಪ್ತಿಯಲ್ಲಿ ಬರುವಂಥದ್ದಲ್ಲ, ಆ ಟೆರರಿಸ್ಟ್ ಕಾಯ್ದೆಯಲ್ಲಿ ಕೂಡ ಇವರು ಬರುವಂಥವರು ಅಂತ ಅನ್ನಿಸ್ತದೆ. ಇಡೀ ದೇಶವ್ಯಾಪಿಯಾಗಿ ನಡೆಯುವಂಥ ವಿದ್ಯಮಾನಗಳ ಅದನ್ನು ಇವರು ಈ ರೀತಿ ಪ್ರಚೋದನಾತ್ಮಕ ಹೇಳಿ ರಾಮ ಭಕ್ತರಿಗೂ ಬೆದರಿಕೆ ಹುಟ್ಟಿಸುವಂಥದ್ದು, ಯಾರೋ ಈ ರೀತಿ ಮಾಡಬೇಕು ಅಂತ ಹೇಳುವಂಥ ಯಾರೋ ಇದ್ದರೆ ಅವ್ರಿಗೆ ಹರಿಪ್ರಸಾದರು ಹೇಳಿದ್ದಾರೆ, ಆದ ಕಾರಣ ಎಲ್ಲರೂ ಒಂದು ರೈಲಿಗೆ ಏನಾದ್ರು ಮಾಡಿಬಿಡೋಣ ಅಂತ ಹೇಳುವಂಥ ಭಾವನೆಯನ್ನು ವ್ಯಕ್ತಪಡಿಸುವಂಥ ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಅತ್ಯಂತ ಗಂಭೀರವಾದ್ದು. ಅಲ್ಲ, ನಾನು ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಲ್ಲಿ, ಗೃಹ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ, 31 ವರ್ಷದ ಹಿಂದಿನ ಆ ಶ್ರೀಕಾಂತ್ ಪೂಜಾರಿಯ ಕೇಸನ್ನು ರಿಓಪನ್ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತೀರಂತೆ. ಇವತ್ತು ಇಂಥ 100 ಕೇಸುಗಳಾಗಬೇಕು ದೇಶದ ಭಾಗಗಳಲ್ಲಿ, ರಾಜ್ಯದ ಭಾಗಗಳಲ್ಲಿ ಅಂಥೇಳಿ ಪ್ರಚಾರ ಕೊಡುವಂಥ ನಿಮ್ಮ ಹರಿಪ್ರಸಾದರನ್ನು ನೀವು ಬಂಧನ ಮಾಡದಿದ್ದರೆ ಪ್ರಾಯಶಃ ನೀವು ಆಡಳಿತ ಮಾಡಲಿಕ್ಕೆ ನೀವು ಅನರ್ಹರು ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವರಿಗೆ ಯಾರು ಹೇಳಿದ್ದು ಇಂಥದ್ದಾಗೋ ಸಾಧ್ಯತೆ ಇದೆ ಅಂತ? ಇವರೇ ಒಂದು ಇದನ್ನು ತಿಳ್ಕೊಳ್ಳಿಕ್ಕೆ ಕಾರಣ ಏನು ಸರ್? ಗಂಭೀರ ಪ್ರಶ್ನೆ ಸರ್, ಇದು ಸಾಧಾರಣದ ಪ್ರಶ್ನೆ ಅಲ್ಲ. ನನಗೆ ಅನಿಸ್ತದೆ ಬೇರೆ ಎಲ್ಲದರ ವಿಚಾರಕ್ಕಿಂತಲೂ ಹೆಚ್ಚಾಗಿ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾದ್ದು. ನಾವು ಬೇರೆ ಬೇರೆ ಸಂಗತಿಗಳನ್ನು ಮಾತಾಡ್ತೇವೆ, ನಮ್ಮ ಬೇರೆ ಬೇರೆ ಮೈನಾರಿಟಿ ಕಮ್ಯುನಿಟಿಯ ಆ ಭಯೋತ್ಪಾದಕ ಗುಂಪುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದಂಥ ಆ್ಯಕ್ಟಿವಿಟಿಗಳನ್ನು ಕಂಡಿದ್ದೀವಿ. ಅದು ಎಲ್ಲ ಒಂದೊಂದು ಭಾಗಕ್ಕೆ ಸೀಮಿತ ಆಗಿತ್ತು. ಇದು ನಾಳೆದಿಂದು ದೇಶದ ಎಲ್ಲ ಭಾಗದಿಂದ ಬರುವಂಥ ಭಕ್ತರಿಗೆ ಒಂದು ಭಯ ಹುಟ್ಟಿಸುವಂಥ ಒಬ್ಬ ಭಯೋತ್ಪಾದಕ. ಹರಿಪ್ರಸಾದರನ್ನು ನಿಜವಾಗಿ ಹೇಳಬೇಕಾದ್ರೆ ಇಡೀ ದೇಶದ ರಾಮ ಭಕ್ತರಿಗೆ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವಂಥ ನಂಬರ್ 1 ಭಯೋತ್ಪಾದಕ ಇವರು ಈ ದೇಶದಲ್ಲಿ ಯಾರು ಇದ್ದರೆ ಅದು ಹರಿಪ್ರಸಾದರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅರೆಸ್ಟ್ ಮಾಡಿ, ಎನ್ಕ್ವೈರ್ ಮಾಡಿ, ಒಳಗಡೆ ಇಡಿ ಮತ್ತು ಅವರಿಗೂ ರಕ್ಷಣೆ ಕೊಡಿ. ಯಾಕೆಂತ ಹೇಳಿದರೆ ನನಗೆ ಭಾರಿ ಹೆದರಿಕೆ ಇದೆ. ಎಲ್ಲರೂ ಅವರು ಹೊರಗೆ ಬಂದು ಎಲ್ಲರೂ ಆಚೀಚೆ ಹೋದಾಗ ಅವರ ಕೈಕಾಲು ಮುರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ಬೋದು. ನಾನು ಇದನ್ನು ಪ್ರಚೋದನೆ ಅಂತ ಮಾಡ್ತಾ ಇಲ್ಲ, ಆದರೆ ಆ ರೀತಿಯ ಭಾವನೆ ಇದೆ ಜನರಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.